ಸಮರ್ಥ ನಾಯಕತ್ವ ಹೊಂದಿದ್ದರೆ ಎಂತಹ ಕ್ಷೇತ್ರವು ರಾಜ್ಯಕ್ಕೆ ಮಾದರಿ ಎನಿಸಬಲ್ಲದು ಎಂಬುದಕ್ಕೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರವೇ ಸಾಕ್ಷಿ. ನಾಗಮಂಗಲದ ಹೆಮ್ಮೆಯ ಮಣ್ಣಿನ ಮಗ ಎನ್ ಚಲುವರಾಯಸ್ವಾಮಿ ಅವರ ಜನಸ್ನೇಹಿ ಆಡಳಿತವು ನಮ್ಮ ನಾಗಮಂಗಲ ಕ್ಷೇತ್ರದ ಸಾವಿರಾರು ಕುಟುಂಬಗಳ ಬದುಕಿಗೆ ಹೊಸ ಭರವಸೆಯ ಬೆಳಕನ್ನು ನೀಡಿದೆ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ 6 ಹೋಬಳಿಗಳು ಹಾಗೂ 1 ಪಟ್ಟಣವನ್ನು ತಮ್ಮದೇ ಸ್ವಂತ ಮನೆ ಎಂಬಂತೆ ಪ್ರೀತಿಸುವ ಅವರ ನಾಯಕತ್ವದಲ್ಲಿ ಹಳ್ಳಿ ಹಳ್ಳಿಗೂ ಹರಿದು ಬಂದಿರುವ ಅಭಿವೃದ್ಧಿಯ ಗಂಗೆ ನೊಂದ ರೈತರ ಕಣ್ಣೀರನ್ನ ಒರೆಸ್ತಾ ಇದೆ. ಕೃಷಿ ಸಚಿವರಾಗಿ ನಮ್ಮ ಭೂಮಿ ತಾಯಿಯ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾ ಹಸಿದ ಹೊಟ್ಟೆಗೆ ಅನ್ನ, ದಾಹಕ್ಕೆ ಶುದ್ಧ ನೀರು ಮತ್ತು ನೆಮ್ಮದಿಯ ಬದುಕನ್ನ ಕಟ್ಟಿಕೊಡುವ ಮೂಲಕ ಚಲುವರಾಯಸ್ವಾಮಿ ಅವರು ಪ್ರತಿಯೊಬ್ಬ ನಾಗಮಂಗಲದ ನಾಗರಿಕನ ಹೃದಯದಲ್ಲಿ ಒಬ್ಬ ನಾಯಕನಿಗಿಂತ ಮಿಗಿಲಾಗಿ ಮನೆಯ ಹಿರಿ ಮಗನಾಗಿ ನೆಲೆಸಿದ್ದಾರೆ. ಬೆಳ್ಳೂರು ಹೋಬಳಿಯಲ್ಲಿ ದಾಖಲೆಯ ಪ್ರಗತಿಯ ಮಹಾಪರ್ವ. ಎನ್ ಚಲುವರಾಯಸ್ವಾಮಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಗೆ 725 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದ ಅನುದಾನ ಹರಿದು ಬಂದಿದೆ. ಕಸಬಾ, ಬೆಳ್ಳೂರು ಮತ್ತು ಬಿಂಡಿಗನವಿಲೆ ಹೋಬಳಿಯ 43 ಹಳ್ಳಿಗಳ ಹೇಮಾವತಿ ಶಾಖಾ ನಾಲಾ ಆಧುನೀಕರಣ ಕಾಮಗಾರಿಗಾಗಿ ಬರೋಬ್ಬರಿ 568 ಕೋಟಿ ರೂಪಾಯಿಗಳ ಭಾರೀ ನಿಧಿ ಒದಗಿಸಲಾಗಿದೆ. ಬೆಳ್ಳೂರು ಟೌನ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕುಡಿಯುವ ನೀರಿನ ಯೋಜನೆಗಾಗಿ 29 ಕೋಟಿ, ಲೋಕೋಪಯೋಗಿ ಮತ್ತು ವಿವಿಧ ಇಲಾಖೆಗಳ ಅಡಿಯಲ್ಲಿ ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ 47 ಕೋಟಿಗೂ ಅಧಿಕ ಅನುದಾನ ವಿನಿಯೋಗಿಸಲಾಗ್ತಾ ಇದ್ದು, ಕೃಷಿ ಇಲಾಖೆಯ ವತಿಯಿಂದ ಆರಣಿ ಗ್ರಾಮ ಪಂಚಾಯಿತಿಯಲ್ಲಿ 4 ಕೋಟಿ 28 ಲಕ್ಷ ವೆಚ್ಚದ ಮಹತ್ವಾಕಾಂಕ್ಷೆಯ ಸಿಂಚನ ಜಲಾನಯನ ಅಭಿವೃದ್ಧಿ ಯೋಜನೆ ಮತ್ತು ಬೆಳ್ಳೂರು ಟೌನ್ನಲ್ಲಿ 2 ಕೋಟಿ ವೆಚ್ಚದ ಸುಸಜ್ಜಿತ ನೂತನ ರೈತ ಸಂಪರ್ಕ ಕೇಂದ್ರದ ಕಟ್ಟಡವನ್ನ ಮಂಜೂರು ಮಾಡಿಸಲಾಗಿದೆ. ಇದರೊಂದಿಗೆ ಶಿಕ್ಷಣ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ಒತ್ತು ನೀಡಿ ಬೆಳ್ಳೂರು ಟೌನ್ನಲ್ಲಿ 7 ಕೋಟಿ ವೆಚ್ಚದ ಹೊಸ ಸಮಾಜ ಕಲ್ಯಾಣ ವಿದ್ಯಾರ್ಥಿ ವಸತಿ ನಿಲಯ, ಗೋವಿಂದಘಟ್ಟದಲ್ಲಿ 5 ಕೋಟಿ ವೆಚ್ಚದ ವಸತಿ ನಿಲಯ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 7 ಕೋಟಿ ಅನುದಾನ ಹಾಗೂ ಕನ್ನಾಘಟ್ಟದ ಆದಿಶಕ್ತಿ ಮಾರಮ್ಮ ದೇವಸ್ಥಾನದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ 3 ಕೋಟಿ 15 ಲಕ್ಷ ರೂಪಾಯಿಗಳನ್ನು ಒದಗಿಸುವ ಮೂಲಕ ಬೆಳ್ಳೂರು ಹೋಬಳಿಯ ಸರ್ವತೋಮುಖ ವಿಕಾಸಕ್ಕೆ ಚಲುವರಾಯಸ್ವಾಮಿ ಅವರು ಭದ್ರ ಬುನಾದಿ ಹಾಕಿದ್ದಾರೆ. ಬಿಂಡಿಗನವಿಲೆ ಹೋಬಳಿಯಲ್ಲಿ ಇತಿಹಾಸ ಪ್ರಸಿದ್ಧ ಅಭಿವೃದ್ಧಿಯ ಮಹಾಕ್ರಾಂತಿ. ಎನ್ ಚಲುವರಾಯಸ್ವಾಮಿ ಅವರ ದೂರದರ್ಶಿತ್ವದ ನಾಯಕತ್ವದಲ್ಲಿ ಬಿಂಡಿಗನವಿಲೆ ಹೋಬಳಿಯು ತನ್ನ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಮಾದರಿಯಲ್ಲಿ ಬರೋಬ್ಬರಿ 393 ಕೋಟಿ ರೂಪಾಯಿಗಳ ಬೃಹತ್ ಅನುದಾನದೊಂದಿಗೆ ಪ್ರಗತಿಯ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿದೆ. ಇಡೀ ಭಾಗದ ರೈತರ ಪಾಲಿಗೆ ಸಂಜೀವಿನಿಯಂತಿರುವ ಹೇಮಾವತಿ ನೀರಾವರಿ ಯೋಜನೆಯ ಅಡಿಯಲ್ಲಿ ಬಿಂಡಿಗನವಿಲೆ ಮತ್ತು ಬೋಗಾದಿ ಹೋಬಳಿಯ ಒಟ್ಟು 216 ಕೆರೆಗಳಿಗೆ ನೀರು ತುಂಬಿಸುವ ಐತಿಹಾಸಿಕ ಕಾಮಗಾರಿ ಜಾರಿಗೆ ಬಂದಿದೆ. ಜಲ ಸಂರಕ್ಷಣೆ ಮತ್ತು ಅಂತರ್ಜಲ ವೃದ್ಧಿಗಾಗಿ ಸಣ್ಣ ನೀರಾವರಿ ಇಲಾಖೆಯಿಂದ 20 ಕೋಟಿ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸರಣಿ ಚೆಕ್ ಡ್ಯಾಂ ಹಾಗೂ ಹೆರಗನಹಳ್ಳಿ ಕೆರೆಯಿಂದ ಕದಬಹಳ್ಳಿ ಕೆರೆಗೆ ನೀರು ತುಂಬಿಸುವ ಬೃಹತ್ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಲೋಕೋಪಯೋಗಿ ಮತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ 8 ಕೋಟಿ ರೂಪಾಯಿಗಳಿಗೂ ಅಧಿಕ ಅನುದಾನ ನೀಡಲಾಗಿದ್ದು, ಕೆಆರ್ಐಡಿಎಲ್ ಮತ್ತು ಸಿಎಂ ವಿಶೇಷ ನಿಧಿಯಿಂದ 11 ಕೋಟಿ 20 ಲಕ್ಷ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಕಾಲೋನಿಗಳ ಸಿಸಿ ರಸ್ತೆ ಹಾಗೂ ಚರಂಡಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಿಂದುಳಿದ ವರ್ಗಗಳ ಬಡ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕಂಬದಹಳ್ಳಿಯಲ್ಲಿ 22 ಕೋಟಿ ವೆಚ್ಚದ ಶ್ರೀ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನಿರ್ಮಾಣ, ಕದಬಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಸ ಕಟ್ಟಡ, 3 ಹಳ್ಳಿಗಳಿಗೆ ತಲಾ 50 ಲಕ್ಷದ ಮಾದರಿ ಗ್ರಾಮ ಯೋಜನೆ, ಶಾಸಕರ ನಿಧಿಯಿಂದ 97.5 ಲಕ್ಷ ಹಾಗೂ ತಾಲೂಕ್ ಪಂಚಾಯತ, ಜಿಲ್ಲಾ ಪಂಚಾಯತ ಮುಖಾಂತರ 1 ಕೋಟಿ 58 ಲಕ್ಷ ರೂಪಾಯಿಗಳನ್ನು ಒದಗಿಸುವ ಮೂಲಕ ಬಿಂಡಿಗನವಿಲೆ ಹೋಬಳಿಯ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿ ಮಾದರಿ ಎನಿಸಿದ್ದಾರೆ. ಹೊಣಕೆರೆ ಹೋಬಳಿಯಲ್ಲಿ ಚಲುವರಾಯಸ್ವಾಮಿ ಅವರಿಂದ ವಿಕಾಸದ ಹೊಸ ಪರ್ವ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಗ್ರಾಮೀಣ ಕೇಂದ್ರವಾದ ಹೊಣಕೆರೆ ಹೋಬಳಿಯು ಬರೋಬ್ಬರಿ 181 ಕೋಟಿ ರೂಪಾಯಿಗಳ ಬೃಹತ್ ಪ್ರಗತಿ ನಿಧಿಯೊಂದಿಗೆ ಐತಿಹಾಸಿಕ ವಿಕಾಸಕ್ಕೆ ಸಾಕ್ಷಿಯಾಗಿದೆ. ಹೋಬಳಿಯ ಕೃಷಿ ಕ್ಷೇತ್ರಕ್ಕೆ ನವಚೈತನ್ಯ ನೀಡಲು ಹೇಮಾವತಿ ನಾಲಾ ವಿಭಾಗದ ಜಲಕ್ರಾಂತಿಗೆ 95 ಕೋಟಿಗೂ ಅಧಿಕ ಅನುದಾನ ಹರಿದು ಬಂದಿದೆ.
ಗ್ರಾಮೀಣ ರಸ್ತೆಗಳ ಸುಧಾರಣೆಗಾಗಿ ಪಿಡಬ್ಲ್ಯೂಡಿ ಮತ್ತು ಪಿಎಂಜಿಎಸ್ವೈ ಇಲಾಖೆಗಳಿಂದ ಒಟ್ಟು 22,47,00,000 ದಾಖಲೆಯ ಹಂಚಿಕೆ ಮಾಡಲಾಗಿದ್ದು, ದಲಿತ ಮತ್ತು ಹಿಂದುಳಿದ ವರ್ಗಗಳ ಕಾಲೋನಿಗಳ ಸುಗಮ ಸಂಚಾರಕ್ಕೆ ಹೊಸ ಶಕ್ತಿ ತುಂಬಲಾಗಿದೆ. ಚೀಣ್ಯ ಗ್ರಾಮದಲ್ಲಿ 2 ಕೋಟಿ ವೆಚ್ಚದ ಸುಸಜ್ಜಿತ ನೂತನ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ಹಾಗೂ ಮಲ್ಲೇಗೌಡನಹಳ್ಳಿ ಕೆರೆ ಅಭಿವೃದ್ಧಿಗೆ 2.5 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಇದರೊಂದಿಗೆ ವಿದ್ಯುತ್ ಇಲಾಖೆಯ ಮಾದರಿ ಗ್ರಾಮ ಯೋಜನೆಯ ಅಡಿಯಲ್ಲಿ 3 ಹಳ್ಳಿಗಳಿಗೆ 1.5 ಕೋಟಿ, ಸಾರಿಗೆ ಇಲಾಖೆಯಡಿ ಅತ್ಯಾಧುನಿಕ ಚಾಲನಾ ತರಬೇತಿ ಟ್ರ್ಯಾಕ್ ನಿರ್ಮಾಣಕ್ಕೆ 6,98,00,000, ನಾಡ ಕಚೇರಿ ಹೊಸ ಕಟ್ಟಡಕ್ಕೆ 52 ಕೋಟಿ ಹಾಗೂ ತಟ್ಟೆಕೆರೆ ಮತ್ತು ಚೀಣ್ಯದಲ್ಲಿ ಪಶುಚಿಕಿತ್ಸಾಲಯಗಳ ನಿರ್ಮಾಣಕ್ಕೆ ನಿರ್ಮಿತಿ ಕೇಂದ್ರದ ಮೂಲಕ 1,75,00,000 ವಿನಿಯೋಗಿಸಲಾಗಿದೆ. ಸಮುದಾಯ ಭವನ ಹಾಗೂ ದೇವಸ್ಥಾನಗಳ ಅಭಿವೃದ್ಧಿಗೆ 12,51,00,000 ಮತ್ತು ಶಾಸಕರ ನಿಧಿಯಿಂದ 1,69,00,000 ರೂಪಾಯಿಗಳನ್ನು ಒದಗಿಸುವ ಮೂಲಕ ಹೊಣಕೆರೆ ಹೋಬಳಿಯ ಇಂಚಿಂಚು ಪ್ರದೇಶದ ಸಮಗ್ರ ಪ್ರಗತಿಯನ್ನ ಸಾಕಾರಗೊಳಿಸಿದ್ದಾರೆ. ಕಸಬಾ ಹೋಬಳಿಯಲ್ಲಿ ಪ್ರಗತಿಯ ಹೊಸ ಬೆಳಕು. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಪ್ರಮುಖ ಭಾಗವಾದ ಕಸಬಾ ಹೋಬಳಿಯು ಬರೋಬ್ಬರಿ 64 ಕೋಟಿ ರೂಪಾಯಿಗಳ ಬೃಹತ್ ಪ್ರಗತಿ ನಿಧಿಯೊಂದಿಗೆ ಅಭಿವೃದ್ಧಿಯ ಶಿಖರವನ್ನೇರಿದೆ. ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆಗಳ ಅಡಿಯಲ್ಲಿ ಜಲಮೂಲ ಹಾಗೂ ಗ್ರಾಮೀಣ ರಸ್ತೆಗಳ ಕ್ರಾಂತಿಕಾರಕ ಸುಧಾರಣೆಗಾಗಿ 23,20,00,000 ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದ್ದು, ಹಳ್ಳಿಗಳ ಸಂಪರ್ಕ ರಸ್ತೆಗಳಿಗೆ ಬರೋಬ್ಬರಿ 19 ಕೋಟಿಗೂ ಅಧಿಕ ಅನುದಾನ ಒದಗಿಸಲಾಗಿದೆ. ಸಣ್ಣ ನೀರಾವರಿ ಇಲಾಖೆಯಿಂದ 3,20,00,000 ರೂಪಾಯಿಗಳ ವೆಚ್ಚದಲ್ಲಿ ಸುಸಜ್ಜಿತ ಚೆಕ್ ಡ್ಯಾಂಗಳ ನಿರ್ಮಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಕೆಆರ್ಐಡಿಎಲ್ ಮೂಲಕ 4 ಕೋಟಿ ರೂಪಾಯಿಗಳ ಬಂಪರ್ ಹಂಚಿಕೆ ಮಾಡಲಾಗಿದ್ದು, ಹುಲಿಕೆರೆಯಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯ ಹಾಗೂ ಕೆ ಮಲ್ಲೇನಹಳ್ಳಿಯಲ್ಲಿ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ಕೃಷಿ ವಲಯಕ್ಕೆ ಆಧುನಿಕತೆಯ ಸ್ಪರ್ಶ ನೀಡಲು 1,05,00,000 ರೂಪಾಯಿಗಳ ವೆಚ್ಚದಲ್ಲಿ ಮೇವು ಕತ್ತರಿಸುವ ಯಂತ್ರಗಳು ಹಾಗೂ ಯಾಂತ್ರಿಕೃತ ಉಪಕರಣಗಳನ್ನು ರೈತರಿಗೆ ವಿತರಿಸಲಾಗಿದೆ. ಇದರೊಂದಿಗೆ 3 ಹಳ್ಳಿಗಳಲ್ಲಿ ಸುಸಜ್ಜಿತ ಇಂಧನ ವ್ಯವಸ್ಥೆ ಕಲ್ಪಿಸುವ 1.5 ಕೋಟಿ ವೆಚ್ಚದ ಮಾದರಿ ಗ್ರಾಮ ವಿದ್ಯುತ್ ಯೋಜನೆ ಜಾರಿ, ಪಶು ಇಲಾಖೆಯಿಂದ ಮಾಯಿಗೋನಹಳ್ಳಿ ಹೊಸ ಪಶು ಚಿಕಿತ್ಸಾಲಯ, ಕೆಆರ್ಐಡಿಎಲ್ ಮತ್ತು ಸಿಎಂ ವಿಶೇಷ ನಿಧಿಯಿಂದ 8,40,00,000, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನಿಂದ 1,64,00,000 ಹಾಗೂ ಶಾಸಕರ ನಿಧಿಯಿಂದ 91,50,00,000 ರೂಪಾಯಿಗಳನ್ನು ಒದಗಿಸುವ ಮೂಲಕ ಕಸಬಾ ಹೋಬಳಿಯ ಇಂಚಿಂಚು ಹಳ್ಳಿಯಲ್ಲಿಯೂ ಪ್ರಗತಿಯ ಬೆಳಕು ಹರಡುವಂತೆ ಮಾಡಿದ್ದಾರೆ. ದೇವಲಾಪುರ ಹೋಬಳಿಯಲ್ಲಿ ಅಭಿವೃದ್ಧಿಯ ಹೊಸ ಯುಗ. ಎನ್ ಚಲುವರಾಯಸ್ವಾಮಿ ಅವರ ದೃಢ ಇಚ್ಛಾಶಕ್ತಿಯಿಂದಾಗಿ ನಾಗಮಂಗಲ ಮತಕ್ಷೇತ್ರದ ದೇವಲಾಪುರ ಹೋಬಳಿಯು ಹಿಂದೆಂದೂ ಕಾಣದ ರೀತಿಯಲ್ಲಿ ಬರೋಬ್ಬರಿ 119 ಕೋಟಿ ರೂಪಾಯಿಗಳ ಬೃಹತ್ ಅನುದಾನದೊಂದಿಗೆ ಪ್ರಗತಿಯ ಹೊಸ ಯುಗವನ್ನ ಕಂಡಿದೆ. ಲೋಕೋಪಯೋಗಿ ಇಲಾಖೆಯ ಅಡಿಯಲ್ಲಿ ಪ್ರಮುಖ ಗ್ರಾಮೀಣ ರಸ್ತೆಗಳ ಸುಧಾರಣೆ ಹಾಗೂ ಭವ್ಯ ಸೇತುವೆಗಳ ನಿರ್ಮಾಣಕ್ಕಾಗಿ 45,30,00,000 ಪ್ರಗತಿ ನಿಧಿ, ಜಲ ಸಂರಕ್ಷಣೆ ಮತ್ತು ಕೃಷಿ ವಲಯದ ಬಲವರ್ಧನೆಗಾಗಿ ಸಣ್ಣ ನೀರಾವರಿ ಇಲಾಖೆಯಿಂದ 6,25,00,000 ವೆಚ್ಚದಲ್ಲಿ ಚೆಕ್ ಡ್ಯಾಂ ಹಾಗೂ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ದೇವರಮಲ್ಲ ನಾಯಕನಹಳ್ಳಿಯಲ್ಲಿ 16 ಕೋಟಿ ವೆಚ್ಚದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಹಾಗೂ ಸುಸಜ್ಜಿತ ರಸ್ತೆಗಳ ಅಭಿವೃದ್ಧಿಗೆ ಕೆಆರ್ಐಡಿಎಲ್ ಮತ್ತು ಸಿಎಂ ವಿಶೇಷ ನಿಧಿಯಿಂದ 12,21,00,000 ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರೊಂದಿಗೆ ಕೃಷಿ ಇಲಾಖೆಯಿಂದ 2,30,00,000 ವೆಚ್ಚದಲ್ಲಿ ರೈತ ಸಂಪರ್ಕ ಕೇಂದ್ರದ ಕಟ್ಟಡ ನಿರ್ಮಾಣ, 3 ಹಳ್ಳಿಗಳಿಗೆ ತಲಾ 50 ಲಕ್ಷದ ಮಾದರಿ ಗ್ರಾಮ ಭಾಗ್ಯ, ನಾಡ ಕಚೇರಿ ನಿರ್ಮಾಣಕ್ಕೆ 52,500,000, ಶಾಸಕರ ನಿಧಿಯಿಂದ 1,06,00,000 ಹಾಗೂ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಧಿಯಿಂದ 1,56,00,000 ಒದಗಿಸುವ ಮೂಲಕ ದೇವಲಾಪುರ ಹೋಬಳಿಯ ಇಂಚಿಂಚು ಪ್ರದೇಶಗಳಲ್ಲಿ ಅಭಿವೃದ್ಧಿಯ ಮಹಾಪೂರವನ್ನೇ ಹರಿಸಿದ್ದಾರೆ. ಕೊಪ್ಪ ಹೋಬಳಿಯಲ್ಲಿ ಚಲುವರಾಯಸ್ವಾಮಿ ಅವರ ಅಭಿವೃದ್ಧಿಯ ನವಪರ್ವ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರಮುಖ ವ್ಯಾಪಾರ ಮತ್ತು ಕೃಷಿ ಕೇಂದ್ರವಾದ ಕೊಪ್ಪ ಹೋಬಳಿಯು ಬರೋಬ್ಬರಿ 155 ಕೋಟಿ ರೂಪಾಯಿಗಳ ಐತಿಹಾಸಿಕ ಅನುದಾನದೊಂದಿಗೆ ಅಭಿವೃದ್ಧಿಯ ಹೊಸ ಪರ್ವಕ್ಕೆ ಸಾಕ್ಷಿಯಾಗಿದೆ.
ಕೃಷಿಕರ ಜೀವನಾಡಿಯಾದ ವಿಸಿನಾಲ ಅಚ್ಚುಕಟ್ಟು ರಸ್ತೆಗಳ ಸುಧಾರಣೆಗೆ ದಾಖಲೆಯ 46 ಕೋಟಿ, ಪ್ರಮುಖ ಸಂಪರ್ಕ ರಸ್ತೆಗಳು ಮತ್ತು ನಾಲಾ ಅಭಿವೃದ್ಧಿಗೆ 20 ಕೋಟಿ 97 ಲಕ್ಷ, ಕೌಡ್ಲೆ ಗ್ರಾಮದಲ್ಲಿ ಸುಸಜ್ಜಿತ ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನೂತನ ಕಟ್ಟಡ ನಿರ್ಮಾಣಕ್ಕೆ 22 ಕೋಟಿ ರೂಪಾಯಿಗಳ ಭಾರೀ ನಿಧಿ ಒದಗಿಸಲಾಗಿದೆ. ಇದರೊಂದಿಗೆ ಕೆಆರ್ಐಡಿಎಲ್ ಸಂಸ್ಥೆಯ ಮೂಲಕ ದಲಿತ ಮತ್ತು ಹಿಂದುಳಿದ ವರ್ಗಗಳ ಕಾಲೋನಿಗಳ ಸಿಸಿ ರಸ್ತೆ ನಿರ್ಮಾಣ, ಶಾಸಕರ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ 1 ಕೋಟಿ 44 ಲಕ್ಷ ಅನುದಾನ, ರೈತರ ಹೈನುಗಾರಿಕೆಗೆ ಆಸರೆಯಾಗಲು ಕೌಡ್ಲೆ ಗ್ರಾಮದಲ್ಲಿ 47 ಲಕ್ಷ ರೂಪಾಯಿ ವೆಚ್ಚದ ನೂತನ ಪಶು ಚಿಕಿತ್ಸಾಲಯ ಮತ್ತು ಅರ್ಹ ವಿಕಲಚೇತನರಿಗೆ ತ್ರಿಚಕ್ರ ವಾಹನಗಳ ವಿತರಣೆ ಮಾಡುವ ಮೂಲಕ ಕೊಪ್ಪ ಹೋಬಳಿಯ ಇಂಚಿಂಚು ಪ್ರದೇಶಗಳ ಸರ್ವತೋಮುಖ ಅಭಿವೃದ್ಧಿಯನ್ನ ಸಾಕಾರಗೊಳಿಸಿದ್ದಾರೆ. ನಾಗಮಂಗಲ ಪಟ್ಟಣದಲ್ಲಿ ಚಲುವರಾಯಸ್ವಾಮಿ ಅವರಿಂದ ಅಭಿವೃದ್ಧಿಯ ಸಾರಥ್ಯ. ಚಲುವರಾಯಸ್ವಾಮಿ ಅವರ ಜನಪರ ದೂರದರ್ಶಿತ್ವದಲ್ಲಿ ನಾಗಮಂಗಲ ಪಟ್ಟಣವು ಹಿಂದೆಂದೂ ಕಾಣದ ರೀತಿಯಲ್ಲಿ ಬರೋಬ್ಬರಿ 80 ಕೋಟಿ 54 ಲಕ್ಷ ರೂಪಾಯಿಗಳ ಬೃಹತ್ ಅನುದಾನದೊಂದಿಗೆ ಅಭೂತಪೂರ್ವ ನಗರಾಭಿವೃದ್ಧಿ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಕಲ್ಪಿಸುವ 32 ಕೋಟಿ ರೂಪಾಯಿಗಳ ಯೋಜನೆ, ಪಟ್ಟಣದ ಮೂಲಸೌಕರ್ಯ ವ್ಯವಸ್ಥೆಯನ್ನ ಬಲಪಡಿಸಲು 10 ಕೋಟಿ ರೂಪಾಯಿಗಳ ಮಾದರಿ ಗ್ರಾಮ ಯೋಜನೆ, ಪುರಸಭೆಯ ನೂತನ ಕಟ್ಟಡಕ್ಕೆ 7.5 ಕೋಟಿ, ತಾಲೂಕು ಪಂಚಾಯತ್ ನೂತನ ಕಟ್ಟಡಕ್ಕೆ 5 ಕೋಟಿ ಅನುದಾನವನ್ನ ವಿನಿಯೋಗಿಸಲಾಗುತ್ತಿದೆ. ಇವುಗಳೊಂದಿಗೆ ಕೃಷಿ ಮಾರುಕಟ್ಟೆಯ ಆಧುನೀಕರಣಕ್ಕೆ 3 ಕೋಟಿ 37 ಲಕ್ಷ ರೂಪಾಯಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಾಲಯ ಹಾಗೂ ಜಿಮ್ ಅಭಿವೃದ್ಧಿಗೆ 2 ಕೋಟಿ 80 ಲಕ್ಷ, ಸಹಾಯಕ ಕೃಷಿ ಅಧಿಕಾರಿಗಳ ಕಚೇರಿ ನಿರ್ಮಾಣಕ್ಕೆ 2.5 ಕೋಟಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ 2 ಕೋಟಿ ರೂಪಾಯಿಗಳನ್ನು ಒದಗಿಸುವ ಮೂಲಕ ಕ್ಷೇತ್ರಕ್ಕೆ ಹೊಸ ಕಾಯಕಲ್ಪ ನೀಡಿದ್ದಾರೆ. ಯುವಜನತೆಗಾಗಿ ಕ್ರೀಡಾಂಗಣದ ಅಭಿವೃದ್ಧಿ, ರಸ್ತೆ ಚರಂಡಿ ಸುಧಾರಣೆ, ಪಶು ಆಸ್ಪತ್ರೆ ದುರಸ್ತಿ ಹಾಗೂ ಕನ್ನಡ ಸಂಘದ ಭವನಕ್ಕೆ ನೆರವು ನೀಡುವ ಮೂಲಕ ಚಲುವರಾಯಸ್ವಾಮಿಯವರು ನಾಗಮಂಗಲವನ್ನ ರಾಜ್ಯದಲ್ಲೇ ಒಂದು ಅತ್ಯಾಧುನಿಕ ಹಾಗೂ ಮಾದರಿ ನಗರವನ್ನಾಗಿ ವೈಭವದಿಂದ ಮುನ್ನಡೆಸುತ್ತಿದ್ದಾರೆ. ಅಂದಹಾಗೆ ಇದು ಕೇವಲ ಕಳೆದ 3 ವರ್ಷಗಳ ಸಾಧನೆ ಮಾತ್ರ. ಶ್ರೀ ಎನ್ ಚಲುವರಾಯಸ್ವಾಮಿ ಅವರಿಗೆ ನೀವು ನಂಬಿ ಮತ ಹಾಕಿದ್ದಕ್ಕೆ ಕೇವಲ 3 ವರ್ಷಗಳಲ್ಲಿ ನಿಮ್ಮ ಕಣ್ಮುಂದೆ ಸಾಕಾರಗೊಂಡಿರುವ ಅಭಿವೃದ್ಧಿಯ ಚಿತ್ರಣವಿದು. ಇನ್ನುಳಿದ 2 ವರ್ಷಗಳ ಅಧಿಕಾರಾವಧಿಯಲ್ಲಿ ನೀವು ಇತಿಹಾಸದಲ್ಲೇ ಕಾಣದಂತಹ ಇನ್ನೂ ಹೆಚ್ಚಿನ ಪ್ರಗತಿಯನ್ನ ಕಾಣುವುದು ಖಚಿತ ಹಾಗೂ ನಿಶ್ಚಿತ. ನಾಗಮಂಗಲ ಮತಕ್ಷೇತ್ರದ ಕಟ್ಟಕಡೆಯ ಗ್ರಾಮಕ್ಕೂ ಇಂದು ಅಭಿವೃದ್ಧಿಯ ಹೊನಲು ಹರಿದಿದೆ, ಹರಿಯುತ್ತಿದೆ ಹಾಗೂ ಮುಂದೆಯೂ ಹರಿಯಲಿದೆ. ನೊಂದ ರೈತನ ಮುಖದ ಮಂದಹಾಸದಲ್ಲಿ, ಸುಸಜ್ಜಿತ ವಸತಿ ಶಾಲೆಗಳಲ್ಲಿ, ಉಜ್ವಲ ಭವಿಷ್ಯ ಕಾಣುತ್ತಿರುವ ಬಡ ಮಕ್ಕಳ ಕಣ್ಣುಗಳಲ್ಲಿ ಮತ್ತು ಪ್ರತಿಯೊಂದು ಮನೆಯ ದಾಹ ನೀಗಿಸುತ್ತಿರುವ ಶುದ್ಧ ಜಲಧಾರಿಯಲ್ಲಿ ಚಲುವರಾಯಸ್ವಾಮಿಯವರ ಶ್ರಮ ಎದ್ದು ಕಾಣುತ್ತಿದೆ. ಚಲುವರಾಯಸ್ವಾಮಿ ಅವರು ಇಂದಿಗೂ ಎಂದೆಂದಿಗೂ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ.